ಒಬ್ಬ ಮಹಿಳೆಯನ್ನ ಸಾರ್ವಜನಿಕವಾಗಿ ವಿವಸ್ತ್ರಗೊಳಿಸುವುದಕ್ಕಿಂತ ಅಮಾನುಷವಾದಂತಹ ಕೃತ್ಯ ಬೇರೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಹಾಭಾರತದಲ್ಲೂ ಕೂಡ ದ್ರೌಪದಿಯ ಸೀರೆಯನ್ನ ಎಳೆದಕ್ಕಾಗಿಯೇ ಆ ಮಹಾಭಾರತ ನಡೆಯುತ್ತೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ರು ಅನ್ನುವಂತಹ ಪ್ರಕರಣ ಇದೇ ಕಾರಣಕ್ಕಾಗಿ ದೊಡ್ಡ ಸದ್ದು ಮಾಡಿದೆ. ಆದರೆ ಪೊಲೀಸರ ಮೇಲೆ ಆರೋಪ ಹೊರಿಸೋದಕ್ಕಾಗಿ ಮಹಿಳೆಯೇ ತನ್ನ ಬಟ್ಟೆಯನ್ನು ಹರಿದುಕೊಂಡ್ರೆ ಆಗ ತಪ್ಪು ಯಾರದ್ದು ಅನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ ಹುಬ್ಬಳ್ಳಿಯ ಪ್ರಕರಣ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ವಿವಸ್ತ್ರಕ್ಕೆ ಹೊಣೆ ಯಾರು? ಬಿಜೆಪಿಯ ಕಾರ್ಯಕರ್ತೆ ಹಾಗೂ ಕಾಂಗ್ರೆಸ್ನ ಕಾರ್ಪೊರೇಟರ್ ನಡುವಿನ ಜಟಾಪಟಿ ಈಗ ವಿವಸ್ತ್ರದ ಜಟಾಪಟಿಯಾಗಿ ಮಾರ್ಪಟ್ಟಿದೆ. ಒಂದೆಡೆ ಬಿಜೆಪಿ ಕಾರ್ಯಕರ್ತೆಯಾಗಿದ್ದಂತಹ ಸುಜಾತಾರನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ವ್ಯಾನ್ಗೆ ಹತ್ತಿದ ನಂತರದ್ದು ಈ ಎರಡೂ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿರೋದ್ರಿಂದಾಗಿ ವ್ಯಾನ್ಗೆ ಹತ್ತೋದಕ್ಕಿಂತ ಮುಂಚಿತವಾಗಿ ಆಕೆ ಸರಿಯಾಗಿ ಬಟ್ಟೆ ಧರಿಸಿರುವಂಥದ್ದು, ಆದರೆ ಪೊಲೀಸರ ಜೊತೆಗೆ ವಾದ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಗೋಚರಿಸುತ್ತೆ. ಯಾವಾಗ ಆಕೆಯನ್ನು ವ್ಯಾನ್ಗೆ ಹತ್ತಿಸ್ತಾರೆ ಆಗ ಆಕೆ ಬಟ್ಟೆಯನ್ನು ಎಳ್ಕೊಂಡಿರುವಂಥದ್ದು, ಹರಿದಿರುವಂಥದ್ರ ಬಗ್ಗೆ ಕೂಡ ದೃಶ್ಯಗಳಿದ್ದಾವೆ. ಇದು ಒಂದು ಭಾಗ. ಇದರ ನಡುವೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ನೋಟಿಸನ್ನು ಕರ್ನಾಟಕದ ಪೊಲೀಸರಿಗೆ ಕಳಿಸಿದ್ದಾರೆ. ವಿವರಣೆಯನ್ನು ಕೇಳಿದ್ದಾರೆ. ಯಾಕಂದರೆ ಮಹಿಳೆಯ ಘನತೆಗೆ ಧಕ್ಕೆ ತರುವಂಥ ಯಾವುದೇ ಪ್ರಕರಣವನ್ನು NCW ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅದು ಅವರ ಜವಾಬ್ದಾರಿ ಕೂಡ, ರಾಜ್ಯ ಮಹಿಳಾ ಆಯೋಗದ ಜವಾಬ್ದಾರಿಯೂ ಕೂಡ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಕೂಡ ಆ ಮಾತುಗಳನ್ನು ನಿನ್ನೆ ಹೇಳಿದ್ದಾರೆ. ಆದರೆ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ನ ಕೂಡ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಆಕೆಯೂ ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಂಡು ಬರುವಾಗ ನಿಜಕ್ಕೂ ಅನಾರೋಗ್ಯನ ಅಥವಾ ಇಂಥದ್ದೊಂದು ಹೈ ಡ್ರಾಮಾನ? ಯಾಕಂದರೆ ಸಾಧಾರಣದಲ್ಲಿ ಡ್ರಾಮಾ ಮಾಡೋರಿಗೆ ಈ ರೀತಿಯಾಗಿ ಡ್ರಾಮಾ ಮಾಡೋಕ್ಕಂತೂ ಸಾಧ್ಯ ಇಲ್ಲವೇ ಇಲ್ಲ. ಆ ಸ್ವರೂಪದಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಕಾಣಿಸ್ಕೊಂಡಿದ್ದಾರೆ. ಪಾಪ ಅವ್ರನ್ನ ಎತ್ಕೊಂಡು ಹೋಗಬೇಕಂತ ಅನಿವಾರ್ಯತೆ ಪೊಲೀಸರಿಗೆ ನಿರ್ಮಾಣ ಆಗಿತ್ತು. ಕಡೆಗೆ ಆಸ್ಪತ್ರೆಗೂ ಕೂಡ ಸೇರಿಸಿದ್ದಾರೆ, ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ಅರೆಸ್ಟ್ ಆಗುವಾಗ ಸಡನ್ ಆದಂತಹ ಅನಾರೋಗ್ಯ ಕಾಣಿಸ್ಕೊಂಡಿರುವಂಥದ್ದು ಒಂದು ಭಾಗ. ಇದರ ನಡುವೆ ಬಿಜೆಪಿಯವರು ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಪೊಲೀಸರು ಏನು ಮಾಡ್ತಾ ಇದ್ರು, ಆಕೆ ವಿವಸ್ತ್ರ ಆಗುವಾಗ ಏನು ಕಡಲೆಕಾಯಿ ತಿಂತಾ ಇದ್ರಾ ಅನ್ನುವಂತಹ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಇದರ ಸುತ್ತಲೂ ಕೂಡ ಬಹಳ ರಾಜಕೀಯದ ರಂಪಾಟವು ಕೂಡ ನಡೀತಾ ಇದೆ. ಅದನ್ನು ವಿವರವಾದಂತಹ ಒಂದು ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ವಿವಸ್ತ್ರಕ್ಕೆ ಹೊಣೆ ಯಾರು ಅನ್ನೋದರ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಮೈತ್ರಿಯಲ್ಲಿ ಲೋಕಲ್ ಕುಸ್ತಿ. ಯಾಕಂದರೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯಾವಾಗ ಬೇಕಿದ್ರೂ ಅನೌನ್ಸ್ ಆಗಬಹುದು ಅನ್ನೋಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಗೊತ್ತಿಲ್ಲ, ಆಲ್ರೆಡಿ ಈ ಚುನಾವಣೆ ನಡೆದು 2 ವರ್ಷ 2.5 ವರ್ಷ 3 ವರ್ಷಕ್ಕಿಂತ ಮೇಲಾಗಬೇಕಾಗಿತ್ತು ಸಮಯ. ಆದರೆ ಇನ್ನೂ ಆ ಚುನಾವಣೆಯ ಪ್ರಕ್ರಿಯೆ ನಡೀತಾನೇ ಇದೆ. ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದು ರಾಜಕೀಯ ನಾಯಕರ ಭಾಷಣದ ವಸ್ತುವಾಗಿದೆ ಹೊರತು ನಿಜಕ್ಕೂ ಲೋಕಲ್ ಎಲೆಕ್ಷನನ್ನು ಮಾಡಿಸೋದ್ರ ಕಡೆಗೆ ಇವರಿಗೆ ಆಸಕ್ತಿಗಳಿಲ್ಲ ಅನ್ನೋದು ಸ್ಪಷ್ಟ ಇದೆ. ಆದರೆ ಕಡೆಗೂ ಲೋಕಲ್ ಎಲೆಕ್ಷನ್ಗೆ ಬೇಕಂತ ಸಿದ್ಧತೆಗಳು ಶುರುವಾಗಿದೆ. ಇದರ ನಡುವೆ ಮೈತ್ರಿ ಪಕ್ಷಗಳ ನಡುವೆ ಲೋಕಲ್ ಕುಸ್ತಿ ಶುರುವಾಗಿದೆ. ಯಾಕಂದರೆ ಮೈತ್ರಿ ಕೇವಲ ದಿಲ್ಲಿಗೆ ಮತ್ತು ಬೆಂಗಳೂರು ವಿಧಾನಸೌಧಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಹಳ್ಳಿಗೆ ಇಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ದೇವೇಗೌಡರು ಬಂದಿದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನೋ ಮೈತ್ರಿ, ಕ್ರಿಸ್ಟಲ್ ಕ್ಲಿಯರ್ ಅನ್ನೋದನ್ನು ದೇವೇಗೌಡರು ಹೇಳಿದ ನಂತರ ಬಿಜೆಪಿಯಲ್ಲೂ ಕೂಡ ಇದರ ಬಗ್ಗೆ ಸದ್ದು ಆಗ್ತಾ ಇದೆ. ಬಿಜೆಪಿಯವರು ಯಾವಾಗ ಲೋಕಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ಈ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಸಭೆಗಳನ್ನು ಕರೆಯೋದಕ್ಕೆ ಶುರು ಮಾಡಿದರು. ಆಗ ಜಿಲ್ಲಾವಾರು ಅಭಿಪ್ರಾಯಗಳು ವಿಶೇಷವಾಗಿ ಹಳೆ ಮೈಸೂರು ಭಾಗದಿಂದ, ಅದರಲ್ಲೂ ಮಂಡ್ಯ ಮತ್ತು ಹಾಸನದ ಭಾಗದಿಂದ ನಮಗೆ ಮೈತ್ರಿ ಬೇಡ ಅನ್ನುವಂಥ ಅಭಿಪ್ರಾಯ ಶುರುವಾಗಿದೆ. ಇದರ ನಡುವೆ ರಾಜ್ಯದ ನಾಯಕರು, ಕೇಂದ್ರದ ನಾಯಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಲ್ ಕುಸ್ತಿಗೆ ಸಂಬಂಧಿಸಿದೆ. ಅದನ್ನು ಕೂಡ ವಿವರವಾಗಿ ನಿಮಗೆ ವಿವರಿಸ್ತೀನಿ. ಯಾವ್ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ಇದರಲ್ಲಿ ಸಾಗಿದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣ, ಹುಬ್ಬಳ್ಳಿಯಲ್ಲಿ ವಿವಸ್ತ್ರಗೊಳಿಸಿರ್ತಕ್ಕಂತಹ ಪ್ರಕರಣ, ವಿವಸ್ತ್ರ ಆಗಿರುವ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ರಾಜಕೀಯದ ಜಿದ್ದಾಜಿದ್ದಿ, ಯಾವ ಸ್ವರೂಪದಲ್ಲಿ ಇಲ್ಲಿ ರಾಜಕೀಯದ ದಾಳವಾಗಿ ಈ ಪ್ರಕರಣ ಪರಿವರ್ತನೆಗೊಂಡಿದೆ ಅನ್ನುವಂಥದ್ದು. ಒಂದು ಕಡೆ ವಿಡಿಯೋ ಸಾಕ್ಷ್ಯಗಳು ಇದ್ದೇ ಇದ್ದಾಗಲೂ ಕೂಡ ಹೇಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀವಿ.
ಪೊಲೀಸ್ ವ್ಯಾನ್ ಹತ್ತುತ್ತಿದ್ದಂತೆ ಬಟ್ಟೆ ಕಿತ್ತಾಕಿ ಸುಜಾತಾ ಹಂಡಿ ಮಾಡಿದ ರಂಪಾಟ ಇದೀಗ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡುತ್ತಿದೆ. ಆ ಮಹಿಳೆಯೇ ಬಟ್ಟೆ ಹರಿದುಕೊಂಡಿರುವುದು ಗೊತ್ತಾದ್ರೂ ಪ್ರತಿಪಕ್ಷಗಳು ಇದೇ ಪ್ರಕರಣ ಮುಂದಿಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗ್ತಿವೆ. ಇದರ ನಡುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ಡಿಜಿಪಿ ಡಾಕ್ಟರ್ ಎಂಎ ಸಲೀಂಗೆ ಪತ್ರ ಬರೆದಿರುವ ರಾಷ್ಟ್ರೀಯ ಮಹಿಳಾ ಆಯೋಗ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಲಹೆ ನೀಡಿದೆ. ಹುಬ್ಬಳ್ಳಿಯಲ್ಲಿನ ಮಹಿಳೆಯ ವಿವಸ್ತ್ರ ಪ್ರಕರಣ ಅತ್ಯಂತ ಕಳವಳಕಾರಿಯಾಗಿದೆ. ಪೊಲೀಸರಿಂದಲೇ ಆ ಕೃತ್ಯ ಆಗಿದ್ರೆ ಅದು ಖಂಡನೀಯ. ಮಹಿಳಾ ಗೌರವಕ್ಕೆ ಧಕ್ಕೆ ತರುವ ವಿಚಾರ. ಎಫ್ಐಆರ್ ಆಗದಿದ್ರೆ ಎಫ್ಐಆರ್ ಮಾಡಿ ತನಿಖೆ ಮಾಡಿ. ವಿಡಿಯೋ ಸಾಕ್ಷಿಗಳ ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಪೊಲೀಸರೇ ತಪ್ಪು ಮಾಡಿದ್ರೆ ಇಲಾಖಾ ತನಿಖೆ ಆಗ್ಲಿ. ಸಂತ್ರಸ್ತ ಮಹಿಳೆಗೆ ಕಾನೂನಿನಲ್ಲಿ ಇರುವ ಅವಕಾಶದಂತೆ ಚಿಕಿತ್ಸೆ, ಮನೋವೈದ್ಯರೊಂದಿಗೆ ಆಪ್ತ ಸಮಾಲೋಚನೆ ಮಾಡೋದು, ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ 5 ದಿನಗಳಲ್ಲಿ ಆಯೋಗಕ್ಕೆ ಉತ್ತರ ನೀಡಬೇಕು. ರಾಷ್ಟ್ರೀಯ ಮಹಿಳಾ ಆಯೋಗದ ಪತ್ರದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ಸಂತ್ರಸ್ತೆ ಮನೆಗೆ ಭೇಟಿ ನೀಡಿದ್ದರು. ಪಕ್ಷದ ವತಿಯಿಂದ ಸತ್ಯಶೋಧನೆ ಮಾಡಿದರು. ಬಟ್ಟೆ ಹರಿದುಕೊಂಡು ರಂಪಾಟ ಮಾಡಿದ್ದ ಸುಜಾತಾ ಹಂಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಲ್ಲದೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ರು. ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ, ಯಾರು ಹಟ್ಟಿ ಅನ್ನುವಂತಹ ಸಿಪಿಐ ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜ್ ಅನ್ನ ಹಾಕೊಂಡು, ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಮಾಡಿರುವಂತ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬಹುಬಹು ಸರ್ಕಾರ ನಿಮ್ದು. ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಬಂಧನ, ಅರೆಸ್ಟ್ ಮಾಡುವಾಗ ಹೈಡ್ರಾಮಾ. ಮೊನ್ನೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಅರೆಸ್ಟ್ ಮಾಡುವಾಗ ಆದ ರಂಪಾಟಕ್ಕೆ ಮೂಲ ಕಾರಣ ಆಕೆಯ ವಿರುದ್ಧ ದಾಖಲಾಗಿದ್ದ ದೂರು. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ನೀಡಿದ್ದ ದೂರಿನ ಆಧಾರದಲ್ಲಿ ಸುಜಾತಾಳನ್ನ ಬಂಧಿಸಲಾಗಿತ್ತು. ಇದೀಗ ಸುಜಾತಾಗೆ ಜೀವ ಬೆದರಿಕೆ ಹಾಕಿದ್ದ ಆರೋಪದಡಿ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲಾರನ್ನ ಬಂಧಿಸಲಾಗಿದೆ. ಹೀಗೆ ಪೊಲೀಸರು ಬಂಧಿಸಿ ಕರೆತರುವಾಗ ಮತ್ತೊಂದು ಹೈಡ್ರಾಮಾ ನಡೆದಿದೆ. ಎದೆನೋವು ಅಂತ ಸುವರ್ಣ ಪೊಲೀಸರ ಸಮ್ಮುಖದಲ್ಲಿ ಒದ್ದಾಡಿದ್ದಾರೆ. ಹೀಗಾಗಿ ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ಕರೆತಂದು ಪೊಲೀಸರು ಚಿಕಿತ್ಸೆ ಕೊಡಿಸಿದ್ರು. ಸುವರ್ಣ ಅರೆಸ್ಟ್ ಆಗುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದರು. ಬಿಜೆಪಿಯ ಒತ್ತಡದ ಮೇಲೆ ಕ್ರಮ ಕೈಗೊಳ್ಳುವುದು ಬೇಡ ಎಂದು ಆಗ್ರಹಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಸುವರ್ಣ ಕಲ್ಲಕುಂಟ್ಲ ಮೇಲೆ ಅವರು ಎಫ್ಐಆರ್ ಮಾಡಿದ್ದಾರೆ, ಆ ತನಿಖೆ ಮಾಡಲಿ. ಅವರು ಬಂದು ಇಲ್ಲಿ ಒತ್ತಡ ಮಾಡಿ ಇಲ್ಲಿ ಬಂದು ದಬ್ಬಾಳಿಕೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರು. ಮೊಮ್ಮಕ್ಕಳಿಗೆ ಕೇಸ್ ತಗೋಬಾರ್ದು ಅಂತೇಳಿ ನಾವು ಪೊಲೀಸ್ಗೆ ಮನವಿ ಮಾಡ್ತೀವಿ. ಇಲ್ಲ, ಆಕೆ ಕರೆಕ್ಟ್ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಲಿ. ನಾ ತಪ್ಪು ಮಾಡಿದ್ದು ನನಗೆ ಅರೆಸ್ಟ್ ಮಾಡಿ. ಅವ್ರಿಗೆ ಅರೆಸ್ಟ್ ಮಾಡಬೇಡ್ರಿ, ಆಕೆ ಬಿಡ್ರಿ ಅಂತ ಹೇಳಕ್ಕೆ ಬಂದಿಲ್ಲ. ತನಿಖೆ ಮಾಡಿರಿ ಅಂತ ಹೇಳಕ್ಕೆ ಬಂದಿದೆ. ಮಹಿಳೆ ವಿವಸ್ತ್ರ ಖಂಡಿಸಿ ನಾಳೆ ರಾಜ್ಯಾದ್ಯಂತ ಹೋರಾಟ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾದ ಕೇಸರಿ ಟೀಮ್. ಹುಬ್ಬಳ್ಳಿ ಮಹಿಳೆಯ ವಿವಸ್ತ್ರ ಪ್ರಕರಣ ಖಂಡಿಸಿ ನಾಳೆ ಬಿಜೆಪಿ ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನಾಳೆ ಹುಬ್ಬಳ್ಳಿಗೆ ಹೋಗಲಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ಸುಜಾತಾ ಕುಟುಂಬಸ್ಥರನ್ನ ಭೇಟಿ ಮಾಡಲಿದೆ. ಬಳಿಕ ಪೊಲೀಸರ ಬಳಿಯೂ ಘಟನೆಯ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಮಹಿಳೆಯರಿಗೆ ಬದುಕುವ ಗ್ಯಾರಂಟಿನೇ ಇಲ್ಲ. ಒಂದು ರೀತಿ ಮಹಿಳೆಯರ ಮೇಲೆ ನಿರಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹುಬ್ಬಳ್ಳಿ ಮಹಿಳೆ ಕೇಸ್ ಮುಂದಿಟ್ಟು ಹುಬ್ಬಳ್ಳಿ ಭಾಗದ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಒಂದು ವೇಳೆ ಪೊಲೀಸರ ಸಮ್ಮುಖದಲ್ಲೇ ಆಕೆಯೇ ಬಟ್ಟೆ ಹರಿದುಕೊಂಡಿದ್ದರೆ ಪೊಲೀಸರು ಯಾಕೆ ಸುಮ್ಮನಿದ್ದರು ಎಂದು ಪ್ರಶ್ನಿಸುತ್ತಿದ್ದಾರೆ. ಇದೇ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಅವರು ಪೂರ್ವಾಪರವನ್ನು ಯೋಚನೆ ಮಾಡಲಾರ ನೇರವಾಗಿ ಆ ಮಹಿಳೆಯನ್ನ ಬಂಧನಾಗಿತ್ತು, ಆ ಮಹಿಳೆಯೇ ಬಟ್ಟೆ ಬಿಚ್ಕೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ
ಯಾರು ಈ ತಪ್ಪಿಸಿಗಿದ್ರು ಯಾವಾಗ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಂಥವ್ರು. ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಾಗ ಈ ರೀತಿಯಾದಂಥ ಕೃತ್ಯ ಆದಾಗ ಅವ್ರು ಹೇಳೋದು ಆ ಮಹಿಳೆನೇ ಮಾಡ್ಯಾಳ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಹಾಗಾದರೆ ಅವ್ರನ್ನೇ ಮಾಡ್ಕೊಂಡ್ರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಏನು ಒಳಗಡೆ ವ್ಯಾನಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ನೋಡ್ತಾ ಇದ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳುವಂಥ ಇವತ್ತು ಆಗ್ತಾ ಇದೆ. ಹಂಡೆ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಲ್ಲ. ಅವ್ರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೋತಾರೆ. ಆಮೇಲಿಂದ ಎಂಥ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಸಾರ್ವಜನಿಕವಾಗಿ ಬದಲಾಗೋಕ್ಕೆ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಾಳೆ ಹೇಳಿ, ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾರೆ? ಹಾಗೆ ಬೆತ್ತಲಾಗಬೇಕು ಅಂತ ಅನ್ನೋದೇ ಒಂದು ರೀತಿಯ ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ಒಂದು ಕೀಳು ಭಾವನೆಯನ್ನು ಹಾಗೆ ಆರೋಪ ಮಾಡೋದು. ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರಿಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡೋಕ್ಕೆ ಮಾಡಿ ಹೇಳಿ? ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ಸಚಿವ ಸಂಪುಟ ಸಭೆಯಲ್ಲೂ ಹುಬ್ಬಳ್ಳಿ ವಿವಸ್ತ್ರದ ಚರ್ಚೆ. ಸಂಪುಟ ಸದಸ್ಯರಿಗೆ ಮಾಹಿತಿ ಕೊಟ್ಟ ಪರಮೇಶ್ವರ್. ಹುಬ್ಬಳ್ಳಿ ಮಹಿಳೆಯ ವಿವಸ್ತ್ರ ಪ್ರಕರಣದ ಬಗ್ಗೆ ಇವತ್ತು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಚರ್ಚೆ ಆಗಿದೆ. ಘಟನೆಯ ಬಗ್ಗೆ ಸಿಎಂ, ಡಿಸಿಎಂ ಸಚಿವರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಆಗುತ್ತಿರುವ ಮುಜುಗರ ತಪ್ಪಿಸಿಕೊಳ್ಳಲು ಹೇಗೆ ಉತ್ತರ ಕೊಡಬೇಕು ಎಂಬ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿ ಮಹಿಳೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿಲ್ಲ, ಆಕೆಯೇ ಬಟ್ಟೆ ಹರಿದುಕೊಂಡಿದ್ದು ಪೊಲೀಸರು ಆಕೆಗೆ ಕೂಡಲೇ ಬಟ್ಟೆ ಒದಗಿಸಿ ಮಾನ ಕಾಪಾಡಿದ್ದಾರೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ರಾಜಕೀಯ ಮಾಡಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ. ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಬಹಳ ಸೂಕ್ಷ್ಮ ವಿಚಾರ ಇದು. ಮಹಿಳೆ ಅಂತ ಬಂದಾಗ ನಾನು ಬಹಳಷ್ಟು ಸೂಕ್ಷ್ಮವಾಗಿ ಸಂವೇದನಶೀಲ ಆಗಿ ನಾನು ಮಾತನಾಡಬೇಕಾಗತ್ತೆ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, ಯಾರದೇ ತಪ್ಪಿರಲಿ, ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಿರ್ಲಿ ಅಥವಾ ಇನ್ನೊಬ್ಬರು ತಪ್ಪಿರಲಿ, ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಖಂಡಿತ ಆಗುತ್ತೆ. ನಮ್ಮ ಲೇಡಿ ಪೊಲೀಸಿಗೆ ಆಯಮ್ಮ ಯಾವ ತರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ, ನಮ್ಮ ಪೂರ್ಣ ಮಾಹಿತಿ ಇದೆ. ಐ ಆಮ್ ನಾಟ್ ಫೇವರಿಂಗ್ ವಾಂಟಿಂಗ್ಲಿ ನಾನು ಯಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದ್ರೆ ನಾನು ಖಂಡಿತ ಒಪ್ಕೊಳ್ತಾ ಇದ್ದೆ. ಇದರಲ್ಲಿ ಯಾವುದೇ ರೀತಿಯಾದಾಗಿ ನಮ್ಮ ಹೆಣ್ಮಕ್ಳು ಸುಮಾರು 10 ಲೇಡಿ ಕಾನ್ಸ್ಟೇಬಲ್ಸ್ ಹೋದ್ರೆ ಒಬ್ಬಳಿಗೆ ಆಯಮ್ಮ ಒದ್ದಿರೋದು ನೆಕ್ ಪ್ರಾಬ್ಲಮ್ ಆಗಿದೆ, ಕೆಲವರು ಕೈ ಇಂಜೂರಿ ಆಗಿದೆ, ಇಬ್ಬರಿಗೆ ಯಾವ ರೀತಿ ಕಚ್ಚಿದಾಳೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ಆಯಮ್ಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಅವರೇ ಸ್ವಯಂ ಪ್ರೇರಿತವಾಗಿ ಆಯಮ್ಮ ಆ ತರದ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಎಸ್ಪೆಷಲಿ ಲೇಡಿ ಪೊಲೀಸ್ನವರು ಈ ತರದ್ದು ಯಾವುದೂ ಆ ರೀತಿ ಮಾಡಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ನಮ್ಮ ಲೇಡಿ ಕಾನ್ಸ್ಟೇಬಲ್ಸ್ ಇಂಥ ಯಾವತ್ತು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ, ಮಾಡಕ್ ಹೋಗೋದಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ನೀವಾದರೂ ವಿಚಾರ ಮಾಡಿ, ಯಾರಾದರೂ ಪೊಲೀಸರು 20 ಜನ 30 ಜನ ಹೋಗಿದ್ದಾರೆ ಅನ್ನೋಂಥದ್ದು ಎದಕ್ಕೆ ಅನ್ನೋದು ಬೇಕಾದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿ. ಅದೇನಿದೆ ಸತ್ಯತೆ ನಾನು ಕೂಡ ನಾಳೆ ಹುಬ್ಳಿಗೆ ಹೋದ್ಮೇಲೆ ಅದನ್ನು ಕೂಡ ನಾನು ಕೂಡ ಮತ್ತೊಂದು ಮೀಟಿಂಗ್ ಕೂಡ ಮಾಡ್ತೀನಿ. ಅದು ಬೇರೆ. ಅದ್ರ ಕನಿಷ್ಠ ತಾವು ಕೂಡ ವಿಚಾರ ಮಾಡಿ, ಪೊಲೀಸರು ಯಾರಾದ್ರೂ ಆ ಮಹಿಳೆ ಮೇಲೆ ಆತರ ಬಟ್ಟೆ ಬಿಚ್ಚಿ ಆತರ ನಾನು ಕೂಡ ನೇರವಾಗಿ ಇದೇ ಸತ್ಯ ಅಂತ ಹೇಳಕ್ಕಾಗಲ್ಲ. ಆದ್ರೆ ಖಂಡಿತವಾಗಿ ನಾವು ಸ್ವಲ್ಪ ವಿಚಾರ ಮಾಡೋದು, ಇಲ್ಲಿವರೆಗೆ ಆದಂತ ಯಾವ್ದಾದ್ರೂ ಘಟನೆ ಆ ರೀತಿ ಪೊಲೀಸರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಸುಜಾತ ಹಂಡಿಯ ಬಂಧಿಸಿ ಪೊಲೀಸ್ ವ್ಯಾನ್ಗೆ ಹತ್ತಿಸುವ ವೇಳೆ ಏನೇನು ನಡೆದಿದೆ ಎನ್ನುವುದರ ಬಗ್ಗೆ ವಿಡಿಯೋ ಸಾಕ್ಷ್ಯಗಳಿವೆ. ಪೊಲೀಸರ ಮುಂದೆ ಹೈಡ್ರಾಮಾ ಸೃಷ್ಟಿಸಿದ್ದ ಸುಜಾತ ಬಟ್ಟೆ ಹರಿದಿರುವುದು ವಿಡಿಯೋದಲ್ಲಿ ಗೊತ್ತಾಗುತ್ತಿದೆ. ಅಲ್ಲದೆ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಕಚ್ಚಿರುವುದಕ್ಕೆ ಗಾಯದ ಗುರುತುಗಳ ಸಾಕ್ಷ್ಯಗಳಿವೆ. ಇಷ್ಟಾದರೂ ಈ ಘಟನೆ ರಾಜಕೀಯ ತಾರಕಕ್ಕೇರಿದ್ದು ತಪ್ಪಿತಸ್ಥರ ವಿರುದ್ಧ ಹೇಗೆ ಕ್ರಮವಾಗುತ್ತದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಜಕೀಯ ಈ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾಗಿರುವಂತಹ ಸಂಗತಿ. ಯಾಕಂದರೆ
ಇಲ್ಲಿ ಮಹಿಳೆಯನ್ನು ವಿವಸ್ತ್ರ ಆಗಿರುವಂತಹ ಪ್ರಕರಣ ಇದು. ಆದರೆ ಮಹಿಳೆಯೇ ಸ್ವತಃ ವಿವಸ್ತ್ರಗೊಂಡ್ರೆ ಏನು, ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಈ ವಿಡಿಯೋಗಳು ಒಂದು ಸಾಕ್ಷ್ಯವನ್ನು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಇನ್ನೊಂದು ಸಾಕ್ಷ್ಯಗಳನ್ನು ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜಕೀಯ ತಿಕ್ಕಾಟವೂ ಕೂಡ ನಡೀತಾ ಇದೆ. ಇದನ್ನು ಹೇಗೆ ಸರ್ಕಾರ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಇದರಲ್ಲಿ ಸತ್ಯಾಂಶ ಹೊರಗಡೆ ಬರಬೇಕು. ನಿಜಕ್ಕೂ ಆ ಮಹಿಳೆಯೇ ಮಾಡಿದ ಅಥವಾ ಪೊಲೀಸರದ್ದು ತಪ್ಪುಗಳಿದ್ರೆ ಪೊಲೀಸರ ವಿರುದ್ಧ ಕೂಡ ಕ್ರಮ ಆಗಬೇಕಾಗುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಮೈತ್ರಿಯಲ್ಲಿ ಲೋಕಲ್ ಕುಸ್ತಿ ಈಗ ಶುರುವಾಗಿದೆ. ದೋಸ್ತಿಗಳು ಆಗಿದ್ದಾರೆ. ಆ ದೋಸ್ತಿಯ ಫಲವಾಗಿಯೇ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಮಂತ್ರಿಯೂ ಕೂಡ ಆಗಿದ್ದಾರೆ. ಆದರೆ ಲೋಕಲ್ ಎಲೆಕ್ಷನ್ಗೆ ಬಂದಾಗ ಬೇಡ ಅನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಅದನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಕಾರಣಗಳನ್ನು ಕೊಡ್ತಾ ಇದ್ದಾವೆ, ಎರಡೂ ಪಕ್ಷಗಳ ಕಡೆಯಿಂದ ಸಿಗ್ತಾ ಇರುವಂಥ ಕಾರಣಗಳು ಹೇಗಿದ್ದಾವೆ ಅನ್ನೋದು ಕೂಡ ನಾವು ನೋಡಬೇಕು. ದಳಪತಿಗಳ ಪಟ್ಟು ಇದರಲ್ಲಿ ಕುಮಾರಸ್ವಾಮಿಯವರು ಈಗಲೂ ಕೂಡ JDSನ ರಾಜ್ಯಾಧ್ಯಕ್ಷರೇ. ಆದರೆ JDSನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ದೇವೇಗೌಡರು ಈ ವಿಚಾರದಲ್ಲಿ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಕುಮಾರಸ್ವಾಮಿಯವರು ಮೌನವಾಗಿದ್ದಾರೆ. ದಳಪತಿಗಳು ಪಟ್ಟು ಹಿಡಿದಿದ್ದಾರೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೈತ್ರಿ ಇಲ್ಲ ಅಂತ ಹೇಳಿ. ಕೇಸರಿ ಕಲಿಗಳು ಹೇಳ್ತಾ ಇದ್ದಾರೆ ಮೈತ್ರಿ ಬಗ್ಗೆ ತೀರ್ಮಾನ ಆಗಿಲ್ಲ ಅಂತೇಳಿ. ಅಂದರೆ ಇಲ್ಲಿ ತೀರ್ಮಾನ ಆಗಬೇಕಾಗಿರೋದು ಹೈಕಮಾಂಡ್ನಲ್ಲಿ, ಅಲ್ಲಿ ತೀರ್ಮಾನವನ್ನು ಅವರ ಹೈಕಮಾಂಡ್ ತೆಗೆದುಕೊಂಡಿದೆ. ಹೀಗಾಗಿ ಅವರು ಮೈತ್ರಿ ಇಲ್ಲ ಅಂತ ಹೇಳ್ತಾರೆ. ಹಳೆ ಮೈಸೂರಲ್ಲಿ ಏಕಾಂಗಿ ಸ್ಪರ್ಧೆ ಅನ್ನುವಂಥದ್ದು JDSನ ಲೆಕ್ಕಾಚಾರ. ಆದರೆ ಏಕಾಂಗಿ ಸ್ಪರ್ಧೆಗೆ ನಾವು ರೆಡಿ ಅನ್ನುವಂಥದ್ದು ಈ ಕಡೆ BJPಯವರ ನಿರ್ಧಾರವೂ ಕೂಡ ಆಗಿದೆ. ಹಾಗೆಯೇ ಭದ್ರಕೋಟೆಯನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದಳಪತಿಗಳ ಒಟ್ಟು ನಿರ್ಧಾರದ ಹಿಂದಿನ ಲೆಕ್ಕಾಚಾರದಂತೆ ಗೋಚರಿಸ್ತಾ ಇದೆ. ಆದರೆ ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದಕ್ಕಾಗಿ ಏಕಾಂಗಿ ಸ್ಪರ್ಧೆ ನಮಗೂ ಕೂಡ ಮುಖ್ಯ ಅಂತೇಳಿ ಕೇಸರಿ ಕಲಿಗಳು ಹೇಳ್ತಾ ಇದ್ದಾರೆ. ಕೇಸರಿ ಪಕ್ಷದವರು ಕೂಡ ಆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲಿ ಏಕಾಂಗಿ ಸ್ಪರ್ಧೆಗೆ ದೇವೇಗೌಡರು ರಣತಂತ್ರವನ್ನು ರೂಪಿಸಿದ್ದಾರೆ. ಯಾಕಂದರೆ ಮಂಡ್ಯ ಹೇಳಿ ಕೇಳಿ JDSಗೆ ದೊಡ್ಡ ಶಕ್ತಿಯನ್ನು ತುಂಬುವಂತಹ ಜಿಲ್ಲೆ. ಹೀಗಾಗಿ ಮಂಡ್ಯದಲ್ಲಿ ಏಕಾಂಗಿ ಸ್ಪರ್ಧೆ ಬೇಕಿದೆ ಅವರಿಗೆ. ಆದರೆ ಏಕಾಂಗಿ ಸ್ಪರ್ಧೆಗೆ ಸುಮಲತಾ ಟೀಮ್ ಕೂಡ ಪ್ರತಿತಂತ್ರವನ್ನು ಹೆಣಿತಾ ಇದೆ. ಅವರು ಕೂಡ ಏಕಾಂಗಿ ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ. ಈ ಬಾರಿ ಮಂಡ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ BJPಯ ಪತಾಕೆಯನ್ನು ಹಾರಿಸೋದ್ರಲ್ಲಿ ಯಶಸ್ವಿ ಆದರೂ ಅಂತೇಳಿ. ಆದರೆ ಸಹಜವಾಗಿಯೇ ಮುಂದೆ ಮೈತ್ರಿ ಧರ್ಮದ ಪ್ರಕಾರವಾಗಿಯೇ ಸೀಟು ಹಂಚಿಕೆ ಆದಾಗ BJPಯ ಕ್ಲೇಮು ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈ ರಣತಂತ್ರ ಭಾಳ ಮುಖ್ಯ. ಇನ್ನು ಹಾಸನದಲ್ಲಿ ಈಗಾಗಲೇ ಲೋಕಲ್ ಮೀಟಿಂಗನ್ನು JDSನವರು ಮಾಡ್ಕೊಂಡಿದ್ದಾರೆ. ದೇವೇಗೌಡರ ನೇತೃತ್ವದಲ್ಲಿಯೇ ಸಭೆಗಳು ನಡೆದಿದ್ದಾವೆ. ಆದರೆ ಹಾಸನದಲ್ಲೂ ಕೂಡ ಏಕಾಂಗಿ ಸ್ಪರ್ಧೆಯ ಕೂಗು ವಿಜೇಂದ್ರವರ ಆಪ್ತರೇ ಆಗಿರ್ತಕ್ಕಂತಹ ಪ್ರೀತಮ್ ಗೌಡರಿಂದಲೂ ಕೂಡ ವ್ಯಕ್ತವಾಗುತ್ತೆ. ಯಾಕಂದರೆ ಅವರು ಕೂಡ ಅಲ್ಲಿಯ ಪ್ರಬಲ ನಾಯಕ. ಇನ್ನು ಸಭೆ ಮಾಡಿ ಕಾರ್ಯಕರ್ತರಿಗೆ ಸಂದೇಶ ಕೊಡುವಂತಹ ಕೆಲಸವನ್ನು ದಳಪತಿಗಳು ಮಾಡಿದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕಮಲ ಪಡೆ ಈಗ ಜಿಲ್ಲಾವಾರು ಸಭೆಗಳನ್ನು ನಡೆಸ್ತಾ ಇದೆ. BJP ರಾಜ್ಯ ಕಚೇರಿಯಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಇನ್ನು ಭದ್ರಕೋಟೆಗೆ BJP ಲಗ್ಗೆ ಹಾಕುವಂಥ ಆತಂಕ ದಳಪತಿಗಳಿಗಂತೂ ಇದ್ದೇ ಇದೆ. ಮೈತ್ರಿ ಮಾಡಿಕೊಂಡರೂ ಕೂಡ ನಮ್ಮ ಭದ್ರಕೋಟೆಯಲ್ಲಿ ನಾವೇ ಸುಲ್ತಾನರು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಅದು ಅಷ್ಟು ಸುಲಭ ಆಗೋದಿಲ್ಲ. ಯಾಕೆಂದರೆ ಮೈತ್ರಿ ಧರ್ಮದ ಪಾಲನೆಯ ಅಸ್ತ್ರವನ್ನು BJPಯವರು ಬಿಡ್ತಾರೆ. ಅದು ಮೈತ್ರಿ ಧರ್ಮದ ವಿಚಾರದಲ್ಲಿ ಅದು ಅನಿವಾರ್ಯವೂ ಕೂಡ. ಇನ್ನು ಭದ್ರಕೋಟೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕುಮಾರಸ್ವಾಮಿಯವರ ನಡೆ ಭಾಳ ನಿಗೂಢವಾಗಿದೆ. ಯಾಕೆಂದರೆ ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂತಹ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಜಾಣ ನಡೆಯನ್ನು ಅನುಸರಿಸಲೇಬೇಕು ಮೈತ್ರಿಯ ವಿಚಾರಗಳು ಬಂದಾಗ. ಮೈತ್ರಿ ಇಲ್ಲ ಅಂತ ದೊಡ್ಡಗೌಡರು ಹೇಳಿದ್ದಾರೆ. ಆಲ್ರೆಡಿ ದೊಡ್ಡಗೌಡರು ಈ ವಿಚಾರವನ್ನು ಹೇಳಿ ಆಗಿದೆ. ನೋ ಮೈತ್ರಿ, ಕ್ರಿಸ್ಟಲ್ ಕ್ಲಿಯರು ಅನ್ನುವಂಥದ್ದು ಹೇಳಿದ್ದಾರೆ. ಮೈತ್ರಿ ಇರುವಂಥದ್ದು ಕೇವಲ ಅಸೆಂಬ್ಲಿಗೆ, ಲೋಕಸಭೆಗೆ, ರಾಜ್ಯಸಭೆಗೆ, ವಿಧಾನ ಪರಿಷತ್ಗೆ ಮಾತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ದೊಡ್ಡಗೌಡರು ಹೇಳಿದರೂ ಕೂಡ, ದೇವೇಗೌಡರು ಹೇಳಿದರೂ ಕೂಡ ಇನ್ನೂ ತೀರ್ಮಾನ ಆಗಿಲ್ಲ ಮೈತ್ರಿ ಬಗ್ಗೆ ಅಂಥೇಳಿ ಕುಮಾರಸ್ವಾಮಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಇದೊಂದು ರೀತಿಯಾದಂಥ ಹಗ್ಗದ ಮೇಲಿನ ನಡಿಗೆಯ, ತಂತಿ ಮೇಲಿನ ನಡಿಗೆಯ ಲೆಕ್ಕಾಚಾರಗಳು ಇರ್ತವೆ. ದೋಣಿಗಳನ್ನು ಸಾಗಿಸುವಾಗ ಭಾಳ ಕೇರ್ಫುಲ್ಲಾಗಿ ಇರಬೇಕಾಗಿದೆ ಮೈತ್ರಿ ದೋಣಿಯನ್ನು. BJP ರಾಷ್ಟ್ರೀಯ ಕಾರ್ಯದರ್ಶ ನಿತಿನ್ ನಬೀನ್ ಭೇಟಿ ಮಾಡಿ ಮೈತ್ರಿ ಬಗ್ಗೆ ಕುಮಾರಸ್ವಾಮಿಯವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ಸ್ಥಳೀಯ ಸಂಸ್ಥೆಗಳಲ್ಲಿ JDS ಪ್ರತ್ಯೇಕ ಸ್ಪರ್ಧೆ ಬಗ್ಗೆ ಕಾರ್ಯಾಧ್ಯಕ್ಷರೊಂದಿಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅವರು ಕೂಡ ಒಪ್ಪಿಕೊಂಡ್ರೆ ಏಕಾಂಗಿ ಸ್ಪರ್ಧೆಗೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಆದರೆ ಅವರು ಒಪ್ಪದೇ ಇದ್ರೇ ಸಮಸ್ಯೆ ಆಗೋದು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಕಾ ಬೇಡವಾ ಅನ್ನುವಂತಹ ಜಿಜ್ಞಾಸೆ ಇನ್ನೂ ಕೂಡ ಮುಂದುವರೆದಿದೆ. ಈ ವಿಚಾರದಲ್ಲಿ ದೇವೇಗೌಡರು ಹೇಳಿರುವಂಥ ಅಭಿಪ್ರಾಯ ಏನು, ಸುಮಲತಾ ಅವರು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. NDA, we are going to election in Lok Sabha, in Legislative Assembly and Council. This is crystal clear. The local body election, municipality, city corporation, Jilla Panchayat,
Taluk Panchayat, all the local body elections will go on our own, either Jilla Panchayat or Nagarapalika. All these things will be filed on our own, and only Assembly and Parliament will go with NDA. It is crystal clear. There is no ambiguity. ಅದಕ್ಕೆ ರಾಜನಾಯಕರು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರು ಅವ್ರು ತಗೊಳ್ಳುವಂಥ ತೀರ್ಮಾನ ಆಗಿರುತ್ತೆ ಇದು. ಬಟ್ ಪಕ್ಷವನ್ನು ನಾವು ಏನಾದರೂ ಅಲ್ಲಿ ಗಟ್ಟಿಗೊಳಿಸಬೇಕು, ಏನಾದರೂ ಬೆಳೆಸಬೇಕು ಅಂದರೆ ಈ ರೀತಿಯ ಒಂದು ಹೆಜ್ಜೆಗಳನ್ನು ನಾವು ಹಾಕ್ಕೊಳ್ಳದೆ ಹೋದರೆ ಅದು ಕಷ್ಟ ಆಗುತ್ತೆ ಮುಂದಕ್ಕೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಹೀಗೆ ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ರೆ, ಮುಂದುವರೆದು ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಇರುವಂತಹ ಬಹಳ ಮುಖ್ಯವಾಗಿರೋದು ಮೈತ್ರಿ ಕೊಡುವಂತಹ ಸಂದೇಶ ಏನು ಅಂತ ಹೇಳಿ. ಯಾಕಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಮೈತ್ರಿ ನಡೆಯದೇ ಇದ್ದರೆ ಭಿನ್ನಮತದ ಸಂದೇಶ ಅಂತೂ ರವಾನೆ ಆಗುತ್ತೆ, ಅಥವಾ ಇವರ ಎದುರಾಳಿಯಾಗಿರುವಂಥ ಕಾಂಗ್ರೆಸ್ ಅದನ್ನೇ ಹೇಳುತ್ತೆ, ಇವರ ಮೈತ್ರಿ ಏನಿದ್ರು ಕೂಡ ಅಧಿಕಾರಕ್ಕಾಗಿ ಮಾತ್ರ, ಕಾರ್ಯಕರ್ತರ ವಿಚಾರಗಳಲ್ಲಿ ಇಲ್ಲ, ಇವರು ಕಾರ್ಯಕರ್ತರ ವಿಷಯದಲ್ಲಿ ಇವರು ಮಾಡ್ತಾ ಇಲ್ಲ ಅನ್ನೋಂಥವ್ರು ಹೇಳ್ಕೊಬೋದು. ತನ್ನ ಅಸ್ತಿತ್ವಕ್ಕಾಗಿ ಮೈತ್ರಿಯನ್ನು ದೂರ ಬಿಡುತ್ತದ JDS ಅನ್ನೋಂತೂ ಕೂಡ ಮುಖ್ಯ. ಯಾಕಂದರೆ JDSಗೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಆಗದೇ ಇರುವಂತಹ ಅನಿವಾರ್ಯತೆ ಇದ್ದೇ ಇದೆ. ಯಾಕಂದರೆ ವಿಶೇಷವಾಗಿ ಅವರು ಬಲವಾಗಿರುವಂತಹ ಪ್ರದೇಶಗಳಲ್ಲಿ BJPಗೆ ಸುಮ್ಮನೆ ಯಾಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ಯೋಚನೆ ಇದ್ದರೆ ಅದು ತಪ್ಪಲ್ಲ, ಯಾಕಂದರೆ ರಾಜಕೀಯವಾದಂತಹ ನಿರ್ಧಾರ ಆಗುತ್ತೆ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಸೀಟನ್ನು BJPಯವರು JDSಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ BJPಗೆ ಈ ಒಂದು ಸೀಟನ್ನು ಬಿಟ್ಟುಕೊಟ್ಟೋದರ ಮೂಲಕವಾಗಿ ಅವ್ರಿಗೆ ಕೇಳುವ ಅಧಿಕಾರ ಅವ್ರಿಗೆ ಇದ್ದೇ ಇದೆ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಅಂತ ಹೇಳಿ. ತಾನು ಗೆದ್ದಿದ್ದಂತಹ ಸೀಟನ್ನು JDSಗೆ ಬಿಟ್ಟುಕೊಟ್ಟು ಮೈತ್ರಿ ಧರ್ಮದ ಪಾಲನೆಯನ್ನು BJP ಮಾಡಿದೆ. ಹೀಗಾಗಿಯೇ ಈ ಎಲೆಕ್ಷನ್ನಲ್ಲಿ ಬಹಳ ಮಹತ್ವ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ BJP ವರಿಷ್ಠರ ತೀರ್ಮಾನ ಏನು ಅದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ ಅದು ವರಿಷ್ಠರ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಇನ್ನೂ ಕೂಡ. ಹೀಗಾಗಿ BJPಯ ವರಿಷ್ಠರು ಮೈತ್ರಿ ಇರಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದರೆ, ಒಂದು ವೇಳೆ ಮೈತ್ರಿ ಆಗೋಗ್ಲಿ ಅಂತ ಹೇಳಿದರೆ, ಆಗ ಗೌಡ್ರು ಏನು ಹೇಳ್ತಾರೆ, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳಿದ್ದಾರೆ ಅವರು, ಯಾವುದಕ್ಕೆ ಎಷ್ಟಕ್ಕೆ ಸೀಮಿತ ಮೈತ್ರಿ ಅಂತ ಹೇಳಿದ್ದಾರೆ. ಆ ಕ್ರಿಸ್ಟಲ್ ಕ್ಲಿಯರ್ ಏನಾಗುತ್ತೆ ಇವಾಗ? ಕಾರ್ಯಕರ್ತರ ನಡುವೆ ಒಗ್ಗಟ್ಟು ಮೂಡಿಸುವ ಬದಲು ಒಡಕಿನ ಬೀಜವನ್ನು ಬಿತ್ತುತ್ತಾರಾ? ಇದು ಕೂಡ ಭಾಳ ಮುಖ್ಯವಾಗಿರುವಂತಹ ಅನುಮಾನ ಆಗಿದೆ. ಈ ವಿಚಾರದಲ್ಲಿ DK ಶಿವಕುಮಾರ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಭವಿಷ್ಯ ಇಲ್ಲ ಅಂತೇಳಿ BJPಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಪಾರ್ಟಿ ಉಳಿಸ್ಕೋಬೇಕು ಅಂತ ಮೊನ್ನೆ ರೀಸೆಂಟಾಗೆ ದಳದವರು ಇಲ್ಲ ನಾವು ಲೋಕಲ್ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅಂತ. ದಯವಿಟ್ಟು ನಿಮ್ಮ ಫ್ರೆಂಡ್ಲಿ ಫೈಟ್ ಬೇಡ, ಏನೋ ನೀವು ಮಾಡಿ, ಒಟ್ಟಿಗೆ ಸೇರ್ಕೊಳ್ಳಿ, ನೀವು ಮಾಡಿ, ಏನು ತೊಂದರೆ ಇಲ್ಲ. ಸೀಟ್ ಹಂಚ್ಕೊಬಿಡಿ, ಯಾರು ಹಂಚ್ಕೊತೀರೋ ನೀವು ಹಂಚ್ಕೊಂಡು ಎಷ್ಟು ಬೇಕಾದ್ರೂ ಹಾಕೊಳ್ಳಿ. ನೀವೇನು ಅದು ನಿಮ್ದ ಫ್ರೆಂಡ್ಲಿ ಫೈಟಿಂದ ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ ಕ್ರಿಯೇಟ್ ಮಾಡ್ದಂಗೆ ಆಗ್ತದೆ.